ನಮಸ್ಕಾರ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಜೀವಶಾಸ್ತ್ರದ ಬಗ್ಗೆ ಸಾಮಾನ್ಯ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಮ ಎಕ್ಸಾಮ್ಸ್ ತಯಾರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗಿರುತ್ತದೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಮಾನವ ದೇಹದಲ್ಲಿ ಹೇರಳವಾಗಿ ಕಂಡುಬರುವ ಅಂಶ ಯಾವುದು? ಆಪ್ಷನ್ಸ್: ನೈಟ್ರೋಜನ್, ಆಮ್ಲಜನಕ, ಕ್ಯಾಲ್ಸಿಯಂ, ಐರಾನ್. ಉತ್ತರ ಆಪ್ಷನ್ ಬಿ, ಆಮ್ಲಜನಕ. ಮುಂದಿನ ಪ್ರಶ್ನೆ, ಮಾನವನ ಮೆದುಳಿನ ದೊಡ್ಡ ಭಾಗ ಯಾವುದು? ಆಪ್ಷನ್ಸ್: ಸೆರೆಬ್ರಮ್, ಮಿಡ್ ಬ್ರೈನ್, ಸೆರೆಬೆಲ್ಲಮ್, ಡೋಪಮೈನ್. ಉತ್ತರ ಆಪ್ಷನ್ ಎ, ಸೆರೆಬ್ರಮ್. ಮುಂದಿನ ಪ್ರಶ್ನೆ, ಮಾನವ ದೇಹದ ಅತಿ ದೊಡ್ಡ ಅಂಗ ಯಾವುದು? ಆಪ್ಷನ್ಸ್: ಹೃದಯ, ಮೂತ್ರಪಿಂಡ, ಮೆದುಳು, ಚರ್ಮ. ಉತ್ತರ ಆಪ್ಷನ್ ಡಿ, ಚರ್ಮ. ಮುಂದಿನ ಪ್ರಶ್ನೆ, ಮಾನವ ದೇಹದ ಅತಿ ದೊಡ್ಡ ಆಂತರಿಕ ಅಂಗ ಯಾವುದು? ಆಪ್ಷನ್ಸ್: ಯಕೃತ್, ಮೆದುಳು, ಚರ್ಮ, ಕಣ್ಣು. ಉತ್ತರ ಆಪ್ಷನ್ ಎ, ಯಕೃತು ಅಂದರೆ ಲಿವರ್ ಅತಿ ದೊಡ್ಡ ಆಂತರಿಕ ಅಂಗ. ಮುಂದಿನ ಪ್ರಶ್ನೆ, ಮಾನವ ದೇಹದಲ್ಲಿ ಟಿಬಿಯಾ ಎಂಬ ಮೂಳೆ ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ಸ್: ಕೈಯಲ್ಲಿ, ತಲೆಬುರುಡೆಯಲ್ಲಿ, ಕಾಲಿನಲ್ಲಿ, ಇವುಗಳಲ್ಲಿ ಯಾವುದೂ ಇಲ್ಲ. ಉತ್ತರ ಆಪ್ಷನ್ ಸಿ, ಕಾಲಿನಲ್ಲಿ. ಮುಂದಿನ ಪ್ರಶ್ನೆ, ಮಾನವ ರಕ್ತದ ಪಿಎಚ್ ಸಾಮಾನ್ಯ ಮಟ್ಟ ಎಷ್ಟಿರುತ್ತದೆ? ಆಪ್ಷನ್ಸ್: 7.35ರಿಂದ 7.45, 35ರಿಂದ 7.45, 9.45, 7.35ರಿಂದ 10.45. ಉತ್ತರ ಆಪ್ಷನ್ ಎ, 7.35ರಿಂದ 7.45. ಪ್ರಶ್ನೆ, ಮಾನವ ದೇಹದಲ್ಲಿ ಚಿಕ್ಕ ಮೂಳೆ ಯಾವುದು? ಆಪ್ಷನ್ಸ್: ತಲೆಬುರುಡೆ, ಟಿಬಿಯಾ ಮೂಳೆ, ಎಲುಬು, ಸ್ಟೆಪ್ಸ್. ಉತ್ತರ ಆಪ್ಷನ್ ಡಿ, ಸ್ಟೆಪ್ಸ್. ಇದು ಕಿವಿಯಲ್ಲಿ ಇರುತ್ತದೆ. ಮುಂದಿನ ಪ್ರಶ್ನೆ, ಮಾನವನ ದೇಹದಲ್ಲಿ ಅತಿ ದೊಡ್ಡ ಮೂಳೆ ಯಾವುದು? ಆಪ್ಷನ್ಸ್: ತಲೆಬುರುಡೆ, ಎಲುಬು, ಟಿಬಿಯಾ ಮೂಳೆ, ಸ್ಟೆಪ್ಸ್. ಉತ್ತರ ಆಪ್ಷನ್ ಬಿ, ಎಲುಬು. ಮುಂದಿನ ಪ್ರಶ್ನೆ, ಯಾವ ಗ್ರಂಥಿಯು ವಯಸ್ಸಾದಂತೆ ಕ್ಷೀಣಿಸುತ್ತದೆ? ಆಪ್ಷನ್ಸ್: ಅಡ್ರಿನಲ್ ಗ್ರಂಥಿ, ಪಿಟ್ಯೂಟರಿ ಗ್ರಂಥಿ, ಥೈಮಸ್ ಗ್ರಂಥಿ, ಇವುಗಳಲ್ಲಿ ಯಾವುದೂ ಇಲ್ಲ. ಉತ್ತರ ಆಪ್ಷನ್ ಸಿ, ಥೈಮಸ್ ಗ್ರಂಥಿ. ಮುಂದಿನ ಪ್ರಶ್ನೆ, ಮನುಷ್ಯನ ಸಾಮಾನ್ಯ ರಕ್ತದೊತ್ತಡ ಎಷ್ಟಿರುತ್ತದೆ? ಆಪ್ಷನ್ಸ್: 120/80 mmHg, 150/80 mmHg, 150/90 mmHg, ಇವುಗಳಲ್ಲಿ ಯಾವುದೂ ಇಲ್ಲ. ಉತ್ತರ ಆಪ್ಷನ್ ಎ, 120/80 mmHg. ಮುಂದಿನ ಪ್ರಶ್ನೆ, ಮಾನವ ದೇಹದ ರಕ್ತನಿಧಿ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ಸ್: ಗುಲ್ಮ, ದ ಸ್ಪ್ಲಿನ್, ಮೆದುಳು, ಹೃದಯ, ಯಕೃತ್ತು. ಉತ್ತರ ಆಪ್ಷನ್ ಎ, ಗುಲ್ಮ, ದ ಸ್ಪ್ಲಿನ್. ಮುಂದಿನ ಪ್ರಶ್ನೆ, ಮಾನವ ದೇಹದಲ್ಲಿನ ಅತ್ಯಂತ ಚಿಕ್ಕ ಗ್ರಂಥಿ ಯಾವುದು? ಆಪ್ಷನ್ಸ್: ಥೈಮಸ್ ಗ್ರಂಥಿ, ಯಕೃತ್ತು, ಪೀನಲ್ ಗ್ರಂಥಿ, ಥೈರಾಯ್ಡ್ ಗ್ರಂಥಿ. ಉತ್ತರ ಆಪ್ಷನ್ ಸಿ, ಪೀನಲ್ ಗ್ರಂಥಿ. ಮುಂದಿನ ಪ್ರಶ್ನೆ,
ಮಾನವ ದೇಹದಲ್ಲಿ ಪಿತ್ತರಸವು ಎಲ್ಲಿ ಉತ್ಪತ್ತಿಯಾಗುತ್ತದೆ? ಆಪ್ಷನ್ಸ್: ಯಕೃತ್ ಅಂದರೆ ಲಿವರ್, ದೊಡ್ಡ ಕರುಳು, ಹೃದಯ, ಸಣ್ಣ ಕರುಳು. ಉತ್ತರ ಆಪ್ಷನ್ ಎ, ಯಕೃತು ಅಂದರೆ ಲಿವರ್ನಲ್ಲಿ. ಮುಂದಿನ ಪ್ರಶ್ನೆ: ಇನ್ಸುಲಿನ್ ಕೊರತೆಯಿಂದ ಯಾವ ರೋಗವು ಉಂಟಾಗುತ್ತದೆ? ಆಪ್ಷನ್ಸ್: ಏಡ್ಸ್, ಮಧುಮೇಹ, ರಕ್ತಹೀನತೆ, ಸಿಂಗ ರೋಗ. ಉತ್ತರ ಆಪ್ಷನ್ ಬಿ, ಮಧುಮೇಹ. ಮುಂದಿನ ಪ್ರಶ್ನೆ: ಮಾನವ ದೇಹದಲ್ಲಿ ಕೆಂಪು ರಕ್ತ ಕಣಗಳು ಎಲ್ಲಿ ಉತ್ಪತ್ತಿಯಾಗುತ್ತವೆ? ಆಪ್ಷನ್ಸ್: ಹೃದಯದಲ್ಲಿ, ಮೆದುಳಿನಲ್ಲಿ, ಗುಲ್ಮದಲ್ಲಿ, ಮೂಳೆ ಮಜ್ಜೆಯಲ್ಲಿ. ಉತ್ತರ ಆಪ್ಷನ್ ಡಿ, ಮೂಳೆ ಮಜ್ಜೆಯಲ್ಲಿ. ಸ್ನೇಹಿತರೆ, ಈ ಒಂದು ಪ್ರಶ್ನೆ ನಿಮಗೆ ಕೇಳಿರೋ ಪ್ರಶ್ನೆ ಆಗಿರುತ್ತದೆ. ಆದ್ದರಿಂದ ಉತ್ತರ ಗೊತ್ತಿದ್ದರೆ ಕಮೆಂಟ್ಸ್ ನಲ್ಲಿ ಉತ್ತರ ತಿಳಿಸಿ. ಭಾರತದಲ್ಲಿ ರಾಷ್ಟ್ರೀಯ ವೈದ್ಯರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ಸ್: ಜುಲೈ 1, ಮಾರ್ಚ್ 15, ಆಗಸ್ಟ್ 15, ಫೆಬ್ರವರಿ 15. ಸ್ನೇಹಿತರೆ, ಜೀವಶಾಸ್ತ್ರದ ಬಗ್ಗೆ ಸಾಮಾನ್ಯ ಜ್ಞಾನದ ಈ ಒಂದು ವಿಡಿಯೋ ಕನ್ನಡದಲ್ಲಿ ನಿಮಗೆ ಯೂಸ್ಫುಲ್ ಆಗಿದ್ರೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.